ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಎಚ್ಡಿಕೆ ಕದನದಿಂದ ಕಾವೇರ್ತು ವಿಧಾನಸಭೆ. ಸಿದ್ದುಗೆ ಸಿಎಂ ಸ್ಥಾನ ತಪ್ಪಿಸಿದ್ದು ನಾನೇ, ಸದನದಲ್ಲೇ ಬಾಯ್ಬಿಟ್ಟ ಕುಮಾರಸ್ವಾಮಿ. ತೆಲಂಗಾಣ ರಾಜ್ಯಕ್ಕೆ ಕೇಂದ್ರದ ಹಸಿರು ನಿಶಾನೆ. ಕಾಂಗ್ರೆಸ್ ಮುಖಂಡರಿಂದ ಹೊಸ ರಾಜ್ಯದ ಘೋಷಣೆ. ತೆಲಂಗಾಣದಲ್ಲಿ ಸಂಭ್ರಮಾಚರಣೆ, ವಿರೋಧಿಗಳಿಂದ ಆಂಧ್ರದಲ್ಲಿ ನಾಳೆ ಬಂದ್ ಕರೆ. ಹಗರಣ ಚಾರ್ಜ್ ಶೀಟ್ನಲ್ಲಿ ದಾವೂದ್ ಛೋಟಾ ಶಕೀಲ್ ಹೆಸರು. 6,000 ಪುಟಗಳ ಆರೋಪ ಪಟ್ಟಿ ಸಲ್ಲಿಕೆ. ಬಾಟ್ಲಾ ಹೌಸ್ ಎನ್ಕೌಂಟರ್ ಪ್ರಕರಣ. ಉಗ್ರ ಶಹಜಾದ್ಗೆ ಜೀವಾವಧಿ ಶಿಕ್ಷೆ. ದೆಹಲಿ ಸಾಕೇತ್ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ. ಐವತ್ತರ ಹರೆಯದಲ್ಲೂ ಸಿಕ್ಸ್ ಪ್ಯಾಕ್ ಆಗಿ ವರ್ಕೌಟ್. ಭಜರಂಗಿ ಚಿತ್ರಕ್ಕಾಗಿ ಶಿವ. ಸದನದಲ್ಲಿ ಇವತ್ತು ದೊಡ್ಡ ಗಲಾಟೆಯೇ ನಡೆದು ಹೋಯಿತು. ಅದು ನಡೆದದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರತಿಪಕ್ಷ ನಾಯಕ ಕುಮಾರಸ್ವಾಮಿ ನಡುವೆ. ಇವರಿಬ್ಬರ ನಡುವಿನ ವೈಯಕ್ತಿಕ ಆರೋಪ ಪ್ರತ್ಯಾರೋಪ ಸಮರದಿಂದ ಸದನ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಇವರಿಬ್ಬರನ್ನ ಸಮಾಧಾನ ಪಡಿಸೋದಕ್ಕೆ ಪರದಾಡ್ಬಿಟ್ರು. ನಾನು ಉದ್ವೇಗಕ್ಕೂ ಒಳಗಾಗಿಲ್ಲ, ಆವೇಶಕ್ಕೂ ಒಳಗಾಗಿಲ್ಲ, ಕೋಪಕ್ಕೂ ಒಳಗಾಗಿಲ್ಲ. ಕುಮಾರಸ್ವಾಮಿ ಅವರು ಪಾಪ ಆವೇಶಕ್ಕೂ ಒಳಗಾಗ್ತಾ ಇದ್ದಾರೆ. ಅಸತ್ಯಗಳು ಬಂದಾಗ ಹೌದು, ಅಸತ್ಯಗಳ ಮೇಲೆ ಇವತ್ತೇನು ನಡೆದಿದೆ ಇಲ್ಲಿವರೆಗೆ ಈ ರಾಜ್ಯದಲ್ಲಿ, ಇನ್ನು ಎಷ್ಟು ದಿವಸ ಆದರೂ ಅದನ್ನ ಅಸತ್ಯದ ಒಂದು ಇದರಲ್ಲಿ ನಾವು ನೋವು ಅನುಭವಿಸಬೇಕಾಗಿದೆ. ನಮಗೂ ಹಲವಾರು ರೀತಿ ನೋವುಗಳಿರ್ತದೆ ಅಧ್ಯಕ್ಷರೇ. ಅದರಿಂದ ಹೇಳಿದ್ದೀನಿ ಅಷ್ಟೇ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ. ಆ ದೃಷ್ಟಿಯಲ್ಲಿ ನೀವೇ ಹೇಳಿದ್ರಲ್ಲ, ನೀವ್ ಹೇಳಿದ್ರಿ, ನೀವು ತಪ್ಪಿಸಿದ್ರಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದೀರಿ. ಹೇಳಿಕೆ ಕೊಟ್ಟಿದ್ದೀರಿ ಏನಂತ? ನಾನೇ ತಪ್ಪಿಸಿದ್ದು ಅಂತ. ಯಾವಾಗ? ಹೌದು, ಒಂದು ಬಾರಿ ಅಧ್ಯಕ್ಷರೇ, ಒಂದು ಬಾರಿ ಜಯಂತ್ ಪಟೇಲ್ರು ಮುಖ್ಯಮಂತ್ರಿ ಇದ್ದಾಗ, ಪ್ರಧಾನಮಂತ್ರಿಗಳು ದೇವೇಗೌಡರು ಇದ್ದಾಗ, ಹೌದು, ಆ ಸಂದರ್ಭದಲ್ಲಿ ನಡೀತು ಬೇಲೆ ಒಳಗೆ. ಆ ಸಂದರ್ಭ ನಾನೇ ತಪ್ಪಿಸಿದ್ದು ಹೌದು, ನನ್ನಿಂದ ಆಗಿದ್ದು. ಆ ಸಂದರ್ಭ ನಾನೇ ತಪ್ಪಿಸಿದ್ದು ಹೌದು, ನನ್ನಿಂದ ಆಗಿದ್ದು. ಆ ಸಂದರ್ಭ ನಾನೇ ತಪ್ಪಿಸಿದ್ದು ಹೌದು, ನನ್ನಿಂದ ಆಗಿದ್ದು. ಅದು ನಾನು ಒಪ್ಕೊಂಡಿದ್ದೇನೆ. ಅವತ್ತಿಂದಲೂ ನೀವು 96ರಲ್ಲ, ಅದು 97ರಲ್ಲಿ ಅಧ್ಯಕ್ಷತೆ ನಡೆದಂತ ಘಟನೆ ಅದು. ನನಗೆ ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಡೆದಂತ ಒಂದು ಅವಮಾನದಿಂದ ಅವತ್ತು ತೀರ್ಮಾನ ಮಾಡಿದೆ. ನಾನು ಜಯಂತ್ ಪಟೇಲ್ ಪರವಾಗಿ ನಿಂತೆ. ಅವತ್ತು ನನಗೆ ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಡೆದಂತ ಒಂದು ಅವಮಾನದಿಂದ ಅವತ್ತು ತೀರ್ಮಾನ ಮಾಡಿದೆ. ನಾನು ಜಯಂತ್ ಪಟೇಲ್ ಪರವಾಗಿ ನಿಂತೆ. ಅವತ್ತು ಇರ್ಲಿ ಬಿಡಿ, ಬಹಳ ಸಂತೋಷ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕುಮಾರಸ್ವಾಮಿ ಅವರು ನನ್ನನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದೆ, ನಮ್ಮ ಪಾರ್ಟಿ ಮಾಡ್ತು ಅಂತ. ಅದಾಯ್ತು, ಇರ್ಲಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದೆ ಇವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವೆಲ್ಲ ಸೇರಿ ದೇವೇಗೌಡರು ಮುಖ್ಯಮಂತ್ರಿ ಮಾಡ್ಲಿಲ್ವೋ? ನಾವು ಅವತ್ತು ಜಾಲಪ್ನವರು ನಾವೆಲ್ಲ ಬೆಂಬಲ ಕೊಟ್ಟು ಅಲ್ಲ, ಅವತ್ತೆಲ್ಲ ಸೈನ್ ಮಾಡಿಕೊಟ್ಟು ನಾವೆಲ್ಲ ಮಾಡ್ಲಿಲ್ಲ. ಅವತ್ತಿನ ಘಟನೆ ಇದೆಯಲ್ಲ, ಮತ್ತೆ ನೀವು ಹೇಳೋದು ಘಟನೆ ಅಧ್ಯಕ್ಷರೇ, ದೇವೇಗೌಡರನ್ನ ಇವ್ರು ಯಾರೋ ಅವತ್ತು ಪ್ರಧಾನ ಮುಖ್ಯಮಂತ್ರಿ ಮಾಡಿದ್ದಲ್ಲ. ಅವತ್ತು ಲಕ್ಷಾಂತರ ಜನ ಸೇರಿ ಸಾಯಂಕಾಲದವರೆಗೂ ನಡೀತಲ್ಲ ಘಟನೆ. ಸಾಯಂಕಾಲದವರೆಗೂ ರಾಜಕಾರಣ ಬೇಕಿಲ್ಲ ಇಲ್ಲಿ. ಚರ್ಚೆ ಬೇಡ. ನೀವು ಬಜೆಟ್ ಮೇಲೆ ಭಾಷಣ ಮಾಡಿ, ಯಾವ್ದು ಹಳೆ ಕಥೆ ಬೇಕಿಲ್ಲ ಇಲ್ಲಿ. ಅವತ್ತು ನಡೀತು ಸಾಯಂಕಾಲ 6 ಗಂಟೆವರೆಗೆ ನಡೀತಲ್ಲ ಘಟನೆ. ನಡೀತಲ್ಲ ಅವತ್ತು ಮಾಡಿದ್ರು ಎಲ್ಲರೂ. ಜನ ಸೇರದೆ ಹೋಗಿದ್ರೆ ಎಲ್ಲ ಅವಶ್ಯಕತೆ ನೀವು ಶುರು ಮಾಡಿದ್ದು, ನಾನೆಲ್ಲ ಶುರು ಮಾಡಿದ್ದು ನೀವೇ ಮಾಡುದು. ಅವ್ರ ಬೆಂಬಲ ಇರ್ಲಿಲ್ಲ, ಮುಖ್ಯಮಂತ್ರಿ ನಾವು ಮಾಡುದು. ಯಾರು ಹೇಳಿದವ್ರು? ಯಾರು? ನನ್ ಪಾಡಕ್ ಕೂತಿದ್ದೀನಿ. ಯಾಕೆ ನಮ್ಮ ಪಕ್ಷದ ಹೆಸರು ತಂದ್ರಿ? ಏನ್ ನಾವು ತಂದಿದ್ವ ಇಲ್ಲಿ? ಅವ್ರ ಜೊತೆ ಅವ್ರ ಬಗ್ಗೆ ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ.
ಇದು ಹಳೆ ರಾಜಕಾರಣ ಇಲ್ಲೇ ಆಯ್ತು, ನಾನು ಅದಕ್ಕೆ ಹೇಳ್ತೀನಿ, ನೀವು ಹೇಳ್ರಿ. ಆಯ್ತು. ಅಂತೂ ಇಂತೂ ಕೇಂದ್ರ ಸರ್ಕಾರ ಆಂಧ್ರ ವಿಭಜನೆಗೆ ಸಮ್ಮತಿ ಸೂಚಿಸಿದೆ. ಇವತ್ತು ನಡೆದ ಯುಪಿಎ ಮತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೆಲಂಗಾಣ ರಾಜ್ಯಕ್ಕೆ ಹಸಿರು ನಿಶಾನೆ ನೀಡಲಾಗಿದೆ. ಇದು ಆಂಧ್ರದಲ್ಲಿ ಒಂದೆಡೆ ಸಂಭ್ರಮಕ್ಕೆ ಕಾರಣವಾದರೆ ಇನ್ನೊಂದು ಕಡೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. It is resolved to request the central government to take steps in accordance with the Constitution of India to form a separate state of Telangana, to establish simultaneously and within a definite time frame institute mechanism to address the concerns of the people of the regions of Andhra, Rayalaseema on matters relating to but not limited to the sharing of river waters, to declare that Hyderabad will be the common capital of both states for a period of 10 years after the formation of the state of Telangana, and to put in place legal and administrative measures to ensure that both state governments can function efficiently from the common capital during the said period of 10 years. 5 ದಶಕಗಳ ಹೋರಾಟಕ್ಕೆ ಕೊನೆಗೂ ಸಿಕ್ತು ಜಯ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಗೆ ಯುಪಿಎ ಸಮ್ಮತಿ. ಭಾರತದಲ್ಲಿ ಹೊಸದೊಂದು ರಾಜ್ಯದ ಉದಯಕ್ಕೀಗ ಕ್ಷಣಗಣನೆ ಆರಂಭವಾಗಿದೆ. ತೆಲಂಗಾಣ ಜನರ 6 ದಶಕಗಳ ರಕ್ತಸಿಕ್ತ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅಳೆದು ತೂಗಿ ಯುಪಿಎ ತೆಲಂಗಾಣ ರಾಜ್ಯ ರಚನೆಗೆ ಅಸ್ತು ಅಂದಿದೆ. ಇಪ್ಪತ್ತೊಂಬತ್ತನೇ ರಾಜ್ಯವಾಗಿ ಉದಯವಾಗುತ್ತಿರುವ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಕ್ಕೆ ಹೈದರಾಬಾದ್ ರಾಜಧಾನಿಯಾಗಲಿದೆ. 10 ವರ್ಷಗಳು ಹೈದರಾಬಾದ್ ಎರಡೂ ರಾಜ್ಯಗಳಿಗೆ ರಾಜಧಾನಿಯಾಗಿ ಮುಂದುವರಿಯಲಿದೆ. ಕರಡು ಪ್ರತಿಯಲ್ಲಿ ಉಭಯ ರಾಜ್ಯಗಳ ಸಂಪನ್ಮೂಲ ಹಂಚಿಕೆ ಪ್ರಕಟವಾಗಲಿದೆ. ನದಿ ನೀರು, ವಿದ್ಯುತ್ ಹಂಚಿಕೆಗೆ ಪ್ರತ್ಯೇಕ ಸಮಿತಿ ರಚಿತವಾಗಲಿದೆ. ತೆಲಂಗಾಣ ಭಾಗಕ್ಕೆ 10 ಜಿಲ್ಲೆಗಳು ಸೇರಲಿದ್ದು, ಸೀಮಾಂಧ್ರ ಭಾಗಕ್ಕೆ ಉಳಿದ 13 ಜಿಲ್ಲೆಗಳು ಸೇರುತ್ತವೆ. ಎರಡೂ ರಾಜ್ಯಗಳಲ್ಲಿ ಹೊಸದಾಗಿ ಚುನಾವಣೆ ನಡೆಯುವುದಿಲ್ಲ. ಆಯಾ ಭಾಗದ ಶಾಸಕರು, ಸಂಸದರು ಅದೇ ಪ್ರಾಂತ್ಯದಲ್ಲಿ ಮುಂದುವರಿತಾರೆ. ಹೈದರಾಬಾದ್ನಿಂದ ಬರುವ ಆದಾಯ ಸಮನಾಗಿ ಹಂಚಿಕೆಯಾಗಲಿದೆ. ಮಿತ್ರ ಪಕ್ಷಗಳೊಂದಿಗೆ ತೆಲಂಗಾಣ ರಚನೆಯ ಬಗ್ಗೆ ಚರ್ಚಿಸಿರುವ ಕಾಂಗ್ರೆಸ್ ನಿರ್ಣಯಕ್ಕೆ ಬೆಂಬಲಿಸುವಂತೆ ಈಗಾಗಲೇ ಬಿಜೆಪಿಯ ನೆರವನ್ನು ಕೋರಿದೆ. ಸುಷ್ಮಾ ಸ್ವರಾಜ್ ಅವರಿಂದ ಶುಭಾಶಯದ ಸಂದೇಶದೊಂದಿಗೆ ಬೆಂಬಲದ ಭರವಸೆ ಸಿಕ್ಕಿದೆ. పల్లె కన్నీరు వెడుతుందో కనిపించని కుట్రలా నా తల్లి బన్నీరైపోతుందో కనిపించని కుట్రలా. జై తెలంగాణ, జై తెలంగాణ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಗೆ ವಿರೋಧ ವ್ಯಕ್ತಪಡಿಸಿದ್ದ ಆಂಧ್ರ ಸಿಎಂ ಕಿರಣ್ ಕುಮಾರ್ ರೆಡ್ಡಿ ಸೋನಿಯಾ ಸೂಚನೆಗೆ ತಲೆಯಾಡಿಸಿದ್ದಾರೆ. ತೆಲಂಗಾಣಕ್ಕೆ ಪ್ರತ್ಯೇಕ ರಾಜ್ಯದ ಪ್ರಸ್ತಾಪ ಹೊರಬೀಳುತ್ತಿದ್ದಂತೆ ತೆಲಂಗಾಣ ಹೊರತುಪಡಿಸಿ ಉಳಿದೆಲ್ಲೆಡೆ ಪ್ರತಿಭಟನೆಗಳ ಕಾವು ಜೋರಾಗಿತ್ತು. ತೆಲಂಗಾಣದಲ್ಲಿ ಸಂಭ್ರಮ ಮನೆ ಮಾಡಿದ್ರೆ ಉಳಿದ ಭಾಗ ಹೊತ್ತಿ ಉರಿದಿತ್ತು. ಈ ಬಾರಿಯೂ ಅದೇ ಪುನರಾವರ್ತನೆಯಾಗುವ ಎಲ್ಲ ಸೂಚನೆಗಳೂ ಇವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.